ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ನನಗೆ ಯಾಕಿಂಥ ಸ್ಥಿತಿ ತಂದಿಟ್ಟಿದೀಯ? ನಾನು ಕಳ್ಕೊಂಡಿದ್ದೆಲ್ಲನೂ ನನಗೆ ವಾಪಸ್ ಸಿಗೋ ಥರ ಮಾಡಿದೆ, ಆದರೆ ಮಾತಾಡೋ ಶಕ್ತಿನೇ ಕಿತ್ಕೊಂಡ್ಬಿಟ್ಟೆ. ನನ್ನ ಕಣ್ಣಿಗೆಲ್ಲನೂ ಕಾಣುತ್ತೆ, ನನ್ನ ಬುದ್ಧಿಗೆಲ್ಲನೂ ಅರ್ಥ ಆಗುತ್ತೆ, ಆದರೆ ಯಾವುದನ್ನು ಬಾಯಿ ಬಿಟ್ಟು ಹೇಳೋದಕ್ಕಾಗ್ತಿಲ್ಲ. ಯಾಕೆ ಹೀಗೆ ಮಾಡಿದೆ ದೇವ್ರೆ? ಏನೂ ಮಾಡೋಕ್ಕಾಗದೇ ಇರೋ ಸ್ಥಿತಿಗೆ ನನ್ನನ್ನು ಯಾಕೆ ತಳ್ಳಿದೆ? ಎಲ್ಲರೂ ಸಿಕ್ಕರು ಅಂತ ಖುಷಿ ಪಡ್ಲಾ, ನನಗೀಗಾಗಿದೆಯಲ್ಲ ಅಂತ ದುಃಖ ಪಡ್ಲಾ? ಒಂದು ಅರ್ಥ ಆಗ್ತಿಲ್ಲ ನನಗೆ. ನಾನು ಹೇಳಬೇಕಾಗಿರೋದು, ನಾನು ಮಾತಾಡಬೇಕಾಗಿರೋದು ತುಂಬಾ ಇದೆ, ಆದರೆ ಆಗ್ತಿಲ್ಲ. ಎಲ್ಲ ಗೊತ್ತಿದ್ದು ನೋಡ್ಕೊಂಡು ಸುಮ್ಮನೆ ಇರೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಹಿಂಸೆ ಇನ್ನೊಂದಿಲ್ಲ. ನನಗೆಲ್ಲ ಗೊತ್ತಿದೆ. ನನಗೆ ಗೊತ್ತು ಆ ಶಕುಂತಲಾ ಹೇಗೆ ಅಂತ, ಅವಳು ಎಂಥವಳು ಅಂತ, ಅವಳು ಎಷ್ಟು ಕೆಟ್ಟವಳು ಅಂತ. ಆದರೆ ಎಲ್ಲ ಗೊತ್ತಿದ್ದು ಏನೂ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಕಷ್ಟನೂ ನನ್ನ ಸೊಸೆ ಒಬ್ಬಳೇ ನುಂಗ್ಕೋತಾ ಇದ್ದಾಳೆ. ಇಲ್ಲ ಆಗ್ತಿರೋ ಅನ್ಯಾಯದ ವಿರುದ್ಧ ಅವಳು ಒಬ್ಬಳೇ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾಳೆ. ಅವಳಿಗೆ ಹೆಗಲು ಕೊಡೋರು ಯಾರೂ ಇಲ್ಲ. ನನ್ನ ಮಗನಿಗೆ ಎಲ್ಲನೂ ಹೇಳೋಣ ಅಂದರೆ ಅದು ನನ್ನಿಂದ ಸಾಧ್ಯ ಆಗ್ತಿಲ್ಲ. ನನಗೆ ಮಾತು ಬರ್ತಿಲ್ಲ. ಹೇಳೋಣ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. ನಾನು ಅವನಿಗೆಲ್ಲನೂ ಹೇಗೆ ಅರ್ಥ ಮಾಡಿಸ್ಲಿ? ನನಗೇನು ಮಾಡಲಿ? ಇದ್ದು ಇಲ್ದಂಗೆ ಆಗ್ಬಿಟ್ಟಿದ್ದೀನಿ ನಾನು. ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು ನಿನ್ಗೆ? ಯಾಕೆ ಅಳ್ತಿದ್ಯಾ? ಅಳ್ಬಾರ್ದಮ್ಮ, ಈ ಥರ ಅಳ್ಬಾರ್ದು. ಏನಾಯ್ತು ಹೇಳು? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನೋಡು, ನಿನಗೆ ನೋಡಕ್ ತುಂಬಾ ಸಂಕಟ ಆಗುತ್ತಮ್ಮ. ನಿನಗೇನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ, ನೀನ್ ಹೀಗಿರ್ಬಾರ್ದಮ್ಮ. ಸಂತೋಷವಾಗಿರ್ಬೇಕು. ಮನೇಲಿ ಮಕ್ಕಳು ಮೊಮ್ಮಕ್ಕಳು ಅವ್ರ ಜೊತೆಲೆಲ್ಲ ಸೇರ್ಕೊಂಡು ಖುಷಿಯಾಗಿರ್ಬೇಕು. ಇದನ್ನೇ ನಾನು, ಅಣ್ಣ, ಅತ್ತಿಗೆ ನಾವೆಲ್ಲರೂ ಬಯಸೋದು. ಅಲ್ಲಮ್ಮ, ನೀನು ಈ ಸ್ಥಿತಿಲೂ ನಮ್ಮನ್ನ ಇಷ್ಟು ಪ್ರೀತಿಸ್ತೀಯ, ಕಾಳಜಿ ವಹಿಸ್ತೀಯ. ನಮ್ ಖುಷಿಲಿ ನೋವಲ್ಲಿ ನೀನು ಭಾಗಿಯಾಗ್ತೀಯ. ನೀನು ಹುಷಾರಾಗ್ತಿದ್ಯಾ, ಸರಿ ಹೋಗ್ತಿದ್ಯಾ ಅನ್ಕೊಳ್ಳೋ ಅಷ್ಟರಲ್ಲಿ ಹೀಗ್ ಮಾಡ್ತೀಯ. ತುಂಬಾ ಬೇಜಾರಾಗುತ್ತಮ್ಮ. ನಿನಗೇನಾಗ್ತಿದೆ ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅಮ್ಮ, ನಿನ್ ಮನ್ಸಲ್ಲಿ ಏನಿದೆ? ಏನ್ ನಡೀತಿದೆ? ಏನ್ ಕೊರ್ಗು? ಅಳ್ಬೇಡಮ್ಮ, ಪರವಾಗಿಲ್ಲ ಬಿಡು. ನೀನ್ ಆಯಾಸ ಮಾಡ್ಕೋಬೇಡ. ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೀವೇ ಹೀಗತ್ರೆ ಅಮ್ಮನಿಗೆ ಇನ್ನೂ ಬೇಜಾರಾಗುತ್ತೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಆರಾಮಾಗಿರಿ. ಮತ್ತೆ ಯಾಕೆ ಬಂದ್ರಿ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದ್ವಿ. ಇಲ್ಲಿ ನೋಡಿ, ನಿಮಗೆ ಜೈಗೆ 1000 ಇರ್ಬೋದು, ಅದನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ನನ್ನನ್ನು ಇನ್ವಾಲ್ವ್ ಮಾಡಬೇಡಿ ಪ್ಲೀಸ್. ಇಲ್ಲಿಂದ ಹೊರಡಿ. ನಿನಗೆ ನೀನು ಜಾಸ್ತಿ ಬೆಲೆ ಕೊಟ್ಕೊಳ್ಳೋದಕ್ಕೆ ಹೋಗ್ಬೇಡ ದಿಯಾ. ನಾನು ನಿನ್ನನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ತಿಲ್ಲ. ನಂದೊಂದು ಅರ್ಜೆಂಟ್ ಮೀಟಿಂಗ್ ಫಿಕ್ಸ್ ಆಗಿದೆ. ಗೆಸ್ಟ್ಗಳನ್ನ ಬರಕ್ಕೆ ಹೇಳಿದ್ದೀವಿ. ಮೀಟಿಂಗ್ ಮುಗಿಸ್ಕೊಂಡು ನಾವು ಹೋಗ್ಬಿಡ್ತೀವಿ. ನಿಮ್ಮ ಗೆಸ್ಟ್ಗಳನ್ನ ನೀವು ಆಚೆ ಕಡೆ ಮೀಟ್ ಮಾಡಿ, ಅದಕ್ಕೆ ನನ್ನ ಮನೆ ಏನಕ್ಕಾಗಬೇಕು? ವಾಟ್ ಅ ಡಮ್ ಶಿ ಇಸ್. ಅಲ್ಲ ದಿಯಾ, ಗೌತಮ್ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಅಲ್ವಾ ನಿಮ್ಮಪ್ಪ ಬಿಸ್ನೆಸ್ಸಲ್ಲಿ ಮೇಲ್ ಬಂದಿದ್ದು, ಈ ಮನೆಯಲ್ಲೆಲ್ಲ ಕಟ್ಟಿದ್ದು. ಈ ಮಾತನ್ನ ನಿಮ್ಮ ತಂದೆನೂ ಒಪ್ಕೊಂಡಿದ್ರು, ರೈಟ್? ಸೊ
ಇಂಡೈರೆಕ್ಟ್ ಆಗಿ ಈ ಮನೆ ಮೇಲೆ ನಮಗೂ ರೈಟ್ಸ್ ಇದೆ. ನೋಡು, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅದು ನಿಂಗೆ ಹಿಂಗಿದ್ರು ಇಲ್ಲ. ಮೀಟಿಂಗ್ ಮುಗಿಸಿದ್ಮೇಲೆ ನಾವು ಹೊಡ್ತೀವಿ. ನೋಡಿ, ಜೈ ಇಲ್ದೇ ಇರುವಾಗ ನೀವು ಈ ಥರ ಎಲ್ಲ ಮಾಡೋ ಆಗಿಲ್ಲ. ನಾನು ಜೈ ಹತ್ರ ಕೇಳಬೇಕು. ಸೀರಿಯಸ್ಲಿ ದಿಯಾ, ನೀನು ಏನು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಇಷ್ಟೊತ್ತು ನನ್ನ ಮನೆ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ, ಈಗ ಜಯದೇವ್ ಅವ್ರನ್ನ ಕೇಳಬೇಕು ಅಂತ ಹೇಳ್ತಿದ್ಯಲ್ಲ. ಅಲ್ಲ, ನಾನು ನಿನ್ನ ಪರ್ಮಿಷನ್ನೇ ತಗೊಳ್ತಿಲ್ಲ, ಇನ್ನು ಅವನ ಪರ್ಮಿಷನ್ ನನಗೆ ಬೇಕಾ? ಓಹ್, ಬಂದ್ರಂತ ಅನ್ಸುತ್ತೆ. ಬಾ ಈ ಕಡೆ. ಥ್ಯಾಂಕ್ ಯು. ಬನ್ನಿ, ಒಳಗೆ ಬನ್ನಿ. ಬಾ ಈ ಕಡೆ, ಅವ್ರು ಕುತ್ಕೊಳ್ಳಿ. ಬನ್ನಿ ಬನ್ನಿ, ಮಲ್ಲಿ ಕುತ್ಕೋ. ನೀವು ಹತ್ತಿರದಲ್ಲೇ ಇದ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಕರೆದೆ. ಇದು ನಮ್ಮನೆ ತರಾನೇ. ಕಾಫಿ ಶಾಪಲ್ಲಿ ಕುತ್ಕೊಂಡು ಮಾತಾಡೋ ವಿಷಯ ಅಲ್ವಲ್ಲ ಇದು, ಅದಕ್ಕೆ ಇಲ್ಲಿ ಫ್ರೀಯಾಗಿ ಮಾತಾಡ್ಬೋದು. ಇವಳು ಮಲ್ಲಿ, ನೀವು ನೋಡಕ್ಕೆ ಅಂತ ಬಂದಿರೋ ಹುಡುಗಿ. ಆ್ಯಂಡ್ ಇವಳು ದಿಯಾ ಅಂತ, ನಮ್ಮ ಮಲ್ಲಿ ಮಾಜಿ ಗಂಡನ ಹೆಂಡತಿ. ಇವ್ರ ಬಗ್ಗೆ ಅಷ್ಟೇ ಇರೋದು ಹೇಳೋದಕ್ಕೆ. ಮಲ್ಲಿ, ಹೋಗಿ ಕಾಫಿ ಮಾಡ್ಕೊಂಡು ಬಮ್ಮ. ಏನ್ ನಿಂತು ನೋಡ್ತಿದ್ಯಾ? ಕಿಚನ್ ಹೊಸ್ತು ಒಳಗೆ ಹೋಗಿ ಹೆಲ್ಪ್ ಮಾಡಿ ಹೋಗು. ನಾನಾ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಏನು ನಡೀತಾ ಇದೆ? ಅಲ್ಲ, ಇಷ್ಟೆಲ್ಲ ಬಿಡಿಸಿ ಹೇಳಿದ್ರು ಈಗ ಕೇಳ್ತಿದ್ಯಲ್ಲ. ನಿನಗೆ ಇದಿಲ್ಲ ಅಂತ ಗೊತ್ತಿದ್ದು ಕಿವಿನೂ ಕೆಲಸ ಮಾಡಲ್ವಾ? ಎನಿವೇಸ್, ಇಗ್ನೋರ್ ಹರ್, ಇಗ್ನೋರ್. ಅವಳು ಸ್ವಲ್ಪ ಹಾಗೇನೆ. ಮಲ್ಲಿ, ನೀನು ಹೋಗಿ ಕಾಫಿ ಮಾಡ್ಕೊಂಡು ಬಾ. ಹಲೋ, ಹಾ ಬೇಬಿ. ರಾವ್ ಕಿತ್ತು ಇಬ್ರು ಹೋದ್ರಾ? ನಿಮ್ಮ ಹಿಂದೆನೇ ಹೋದ್ರು, ಬಟ್ ಮತ್ತೆ ಬಂದಿದ್ದಾರೆ. ವಾಟ್? ಮತ್ತೆ ಬಂದ್ರ? ಯಾಕೆ? ಜೈ, ಅದು ಯಾಕೆ ತಡವರ್ಸ್ತಾ ಇದೆಯಾ ಬೇಬಿ? ಅದೇನು ಹೇಳು. ಜೈ, ನನಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಹೇಳು ಬೇಬಿ. ಮಲ್ಲಿಗೆ ಹೆಣ್ಣೋಡೋ ಶಾಸ್ತ್ರ ನಡೀತಾ ಇದೆ. ಗಂಡಿನ ಕಡೆಯವ್ರು ಬಂದಿದ್ದಾರೆ. ವಾಟ್? ಏನು ಹೇಳ್ತಾ ಇದೆಯಾ ಬೇಬಿ? ಜೈ, ಅದೊಂದು ದೊಡ್ಡ ಕತೆ. ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಮೊದಲು ಮನೆಗೆ ಬನ್ನಿ. ಸರಿ, ಬಂದೆ. ಹಾಂ. ತುಂಬಾ ಒಳ್ಳೆ ಕಾಫಿ ಮಾಡ್ತಾಳೆ, ರಿಫ್ರೆಶಿಂಗ್ ಆಗಿರುತ್ತೆ. ಅರೆ ಜಯದೇವ್ ಅವರೇ, ನೋಡಿ, ಈಗ ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಮೃತಧಾರೆ